ಅಮ್ಮ ಏನು ಮಾಡ್ತಿದ್ದೆ? ನಿಮ್ಮ ಅಪ್ಪಗೆ ಫೋನ್ ಮಾಡಿದ್ನಪ್ಪ. ಬಾರಪ್ಪ, ಬಾ ಇಲ್ಲೇ ಇದೀವಿ ಈಗ. ನಿನ್ನ ಮಗನ ಬುದ್ಧಿವಂತ ಆಗ್ಯಾವನೆ, ನಾವೆಲ್ಲರೂ ಚೆನ್ನಾಗಿದ್ದೀವಿ, ನೀನು ಬಾರಪ್ಪ ಅಂತ ನಿಮ್ಮ ಅಪ್ಪಗೆ ಫೋನ್ ಮಾಡಿದ್ದೆ. ಯಾಕ ಸರಿಯಮ್ಮ ಮಾತಾಡ್ಲಿಲ್ಲಪ್ಪ, ಯಾಕನ? ಬಿಡಮ್ಮ, ಬಲವಂತ ಮಾಡಿ ಕರಿಬೇಡ. ಅವ ಅಪ್ಪಗೆ ಇಷ್ಟ ಆದರೆ ಅವ ಅಪ್ಪನೇ ಬರುತ್ತೆ. ಸುಮ್ಮನೆ ಯಾಕೆ ಬಲವಂತ ಮಾಡಿ ಕರಿತೀಯ? ಸುಮ್ಮನೆ ಇವಾಗ ಬರೋಕ್ಕೆ ಇಷ್ಟ ಇಲ್ಲ ಅವ ಅಪ್ಪನಿಗೆ. ನಾನು ಅಲ್ಲೇ ಮೊನ್ನೆ ಹೋದಾಗ ಒಂದ್ಸತಿ ಮಾತಾಡಿಸ್ಕೊಂಬಂದಿದ್ದೆ, ಸರಿಯಾಗಿ ಮಾತಾಡಲ್ಲ. ಅದಕ್ಕೇ ಬಿಡು ಹೋಗ್ಲಿ, ಹೆಂಗೋ ಚೆನ್ನಾಗೈತೆ. ದುಡಿಮೆ ಮಾಡಿಕೊಂಡು ಅಲ್ಲೆಲ್ಲ ಊಟ ಮಾಡ್ಕೊಂಡೆಲ್ಲ ಚೆನ್ನಾಗೈತೆ. ಹೋಟೆಲಲ್ಲೆಲ್ಲ ಊಟ ಮಾಡುತ್ತಲ್ಲ, ಚೆನ್ನಾಗೈತೆ. ಊಟ ಮಾಡ್ಕೊಂಡು ಬಂದು ಅವ್ರ ಮನೆ ಹತ್ರ ಎಲ್ಲನ ಅಜ್ಜಿ ಮನೆ ಹತ್ರ ಎಲ್ಲ ಬಂದು ಊಟ ಮಾಡ್ಕೊಂಡು ಅಲ್ಲೆಲ್ಲ ಚೆನ್ನಾಗೈತೆ. ಅಲ್ಲೆಲ್ಲ ಹೋಗುತ್ತಲ್ಲ, ಚೆನ್ನಾಗೈತೆ ಬಿಡು. ಯಾಕೆ ಸುಮ್ಮನೆ ಬಲವಂತ ಮಾಡ್ತೀಯ? ಅಮ್ಮ, ನಾನು ಆ ಜೀವಿತನ ಕೆಲ್ಸಕ್ಕೆ ಹೋಗು ಅಂತ ಹೇಳೋಣ ಅಂತ ಇದ್ದೀನಿ. ಕೆಲ್ಸಕ್ಕೆ ಕಳ್ಸೋಣ. ಇನ್ನೇನು ಅವಳು ಏನಕ್ಕೆ ಬೇಕು ಹೇಳು? ಏನು ಬಿಡಪ್ಪ, ಮಗುಗೆ ಹಾಲ್ಗಿಲ್ ಕುಡ್ಸೋಕ್ಕಾದ್ರೆ ಬಿಡು, ಇರಲಿ ಅನ್ನೋದಾದರೆ ಏನಿಲ್ಲ. ಇನ್ನೇನೆಲ್ಲ ಮುಗ್ದೋಗ್ಬಿಟ್ಟೈತೆ. ಅದೇನೆ ಹಂಗೆ, ಅದಕ್ಕೆ ಬಲವಂತ ಮಾಡೋದು ಬೇಡ ಅಂತ ಸುಮ್ಮನೆ ಅನ್ನಪ್ಪ. ಆ ಜೀವಿತನ ಕೆಲ್ಸಕ್ಕೆ ಕಳಿಸ್ತೀಯ, ಅವಳು ಹೋಗ್ಬೇಕಲ್ಲಪ್ಪ. ಕಳಿಸ್ತೀನಿ, ಹೋಗು ಅಂತ ಹೇಳ್ತೀನಿ. ಅವಳು ಏನಂತಾಳು ನೋಡೋಣ. ಕೆಲ್ಸಕ್ಕೆ ಹೋಗಮ್ಮ, ನೀನು ಅಜ್ಜಿ ಇರ್ತೀರಲ್ಲಮ್ಮ, ನೋಡ್ಕೊಂತೀರ. ಈಗ ನೀನು ಅಜ್ಜಿ ಇರಬೇಕಾದ್ರೆ ನನಗಿನ್ನೇನು ಟೆನ್ಷನ್ ಇಲ್ಲ. ನೀವು ಜವಾಬ್ದಾರಿಯಿಂದ ನೋಡ್ಕೊಂತೀರ ಅಂತ ಗೊತ್ತು. ಅದಕ್ಕೆ ಅವಳನ್ನ ಕಳಿಸ್ಬಿಡೋಣ ಅಂತ ಸುಮ್ಮನೆ. ಏನಕ್ಕಮ್ಮ, ನಾನು ಮಾಡಿ ಎಗ್ ರೈಸ್ ಅಂಗಡಿ ಮಾಡ್ಕೊಂಬರ್ತೀವಿ. ಅವಳು ಬೇರೆ ಕಡೆ ಎಲ್ಲಾದರೂ ಕೆಲ್ಸಕ್ಕೆ ಹೋಗಿ ಅವಳು ದುಡ್ಕೊಂಡು ಬರಲೇಳು ಅಷ್ಟೇ. ನೀನು ಬೇರೆ ಕಡೆ ಹೋಗಿ ದುಡ್ಕೊಂಬ ಅಂತೇಳಿ ನಾನು ಅವಳಿಗೆ ಹೇಳ್ತೀನಮ್ಮ. ಹೇಳು, ದುಡಿಲಿ ಹೇಳು. ಸುಮ್ಮನೆ ಕುತ್ಕೊಂಡು ಅವಳೇನು ಮಾಡೋದೇನಿಲ್ಲ ಇಲ್ಲಿ. ದುಡಿಲಿ ಹೇಳು. ಈಗ ನಾನು ಮನೆಗಳದ ಕೆಲಸ ಏನಿದ್ರು ನಾನು ಮಾಡ್ಕೊಂತೀನಿ. ಅವತ್ತೆ ಮಗನ ನೋಡ್ಕೊಂಬತ್ತಿ ಇದ್ದಾಗ ಆ ಹುಡುಗಿಯೇನು ಮನಿಕೆ ಮನಿಕಣ ನಾನು ಮನೆಗಳದ ಕೆಲಸ ಎಲ್ಲ ಮಾಡ್ತೀನಿ. ಅವಳು ಕೆಲಸಕ್ಕೆ ಹೋಗ್ಲೇಳು. ಹಿಂಗೆ ಒಬ್ರಿಗೊಬ್ರು ದುಡ್ದು ನಾವು ಎಲ್ಲ ಒಂದಿಟ್ಟು ಮನೆಗಿನೇ ಮಾಡ್ಕೊಂಬಕ್ಕಾಗುತ್ತೆ. ನಾವು ಒಂದಿಟ್ಟು ಮನೆಗಿನೇ ಕಟ್ಟೋಕ್ಕಾಗುತ್ತೆ, ನಾವು ನಾಲ್ಕರಂತ ಇರೋಕ್ಕಾಗುತ್ತೆ. ಅಮ್ಮ, ಇವಾಗ ಅವರಪ್ಪ ಅವರಮ್ಮನೇ ಹೇಳಿದ್ರು ನನ್ನ ಹತ್ರ, ಕೆಲ್ಸಕ್ಕೆ ಕಳಿಸೋಳನ್ನ ಮನೇಲಿ ಇಟ್ಕೊಬೇಡ ಅಂತೇಳಿ. ಯಾಕಂದರೆ ಅವಳ ಬುದ್ಧಿ ಅವ್ರಿಗೂ ಗೊತ್ತಲ್ಲ, ಸುಮ್ಮನೆ ಯಾಕೆ ಅಂತೇಳಿ ಅದಕ್ಕೆ ಹಿಂಗೆ ಹೇಳವ್ರಮ್ಮ. ಸರಿ ಆಯ್ತು, ಹೇಳಿ ನೋಡೋಣ ಅದಿಲ್ಲ ಏನಂತಾಳೆ. ಜೀವಿತಾ, ಜೀವಿತಾ, ಏನ್ರಿ? ಮತ್ತೆ ಮನೆಯಾಗಿದ್ದೇನು ಮಾಡ್ತೀಯ? ಸುಮ್ಮನೆ ಬೇಜಾರಾಗುತ್ತೆ. ಸುಮ್ಮನೆ ಕೆಲ್ಸಕ್ಕೆ ಹೋಗು. ಕೆಲಸಕ್ಕೆ ಕೆಲ್ಸಕ್ಕೆ ಯಾಕೆ? ಮನೇಲಿ ಎಷ್ಟೊಂದು ಕೆಲಸ ಇರುತ್ತೆ, ಮಗ ಬೇರೆ ನೋಡ್ಕೋಬೇಕು. ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಯಾಕೆ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾ ಇದ್ರೆ? ಮಗ ನೋಡ್ಕೊಂಬದು ಬೇಡವಾ? ಅಲ್ಲ, ಇವಾಗ ಮಗ ನೋಡ್ಕೊಂಬಕ್ಕೆ ನೀನೇನು ಬೇಕಾಗಿಲ್ಲ. ಯಾಕಂದರೆ ನೀನೇನು ಮಗುಗೆ ಹಾಲು ಕುಡ್ಸಲ್ಲ, ಏನಿಲ್ಲ. ಈಗ ಬಿಡಪ್ಪ, ಮಗು ಕೆಲ್ಸಕ್ಕೆ ಹೋದ್ರೆ ಹೆಂಗೆ ಮತ್ತೆ ಅಳ್ತಾ ಇರುತ್ತೆ ಅನ್ನೋಕ್ಕೆ ನೀನೇನು ಈಗ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ಯಲ್ಲ. ಇವಾಗ ಹಸಿ ನಾಳೆ ಮಗು ಕುಡಿಸ್ತಾ ಇರೋದು. ಅದಕ್ಕೇ ಅಮ್ಮನೂ ಅಜ್ಜಿ ಇರ್ತಾರೆ, ನೋಡ್ಕೊಂತಾರೆ. ನೀನು ಕೆಲ್ಸಕ್ಕೆ ಹೋಗ್ಬಿಡು, ನಾನು ಮಾಡು ಅಂಗಡಿ ಮಾಡ್ಕೊಂಬರ್ತೀವಿ. ನೀನು ಬೇರೆ ಕಡೆ ಎಲ್ಲಾದರೂ ಈಗ ಯಾವುದಾದ್ರೂ ಒಂದು ಬಟ್ಟೆ ಶಾಪ್ಗೋ ಬಾ, ಕೇಳಿ ಸೇರಿಸ್ತೀನಿ ನಾನು ನಿನಗೆ. ಕೆಲ್ಸಕ್ಕೆ ಹೋಗು. ಎಲ್ಲರೂ ದುಡಿತಾ ಇದ್ರೆ ಸ್ವಲ್ಪ ದುಡಿಮೆ ಆಗೋದು ಮನೆಗೆ. ಅದಕ್ಕೆ ಸುಮ್ಮನೆ ಏನು, ಸುಮ್ಮನೆ ನಿನ್ನ ಮನೆಯಲ್ಲಿ ಅವಶ್ಯಕತೆ ಏನಿರಲ್ಲ. ಸುಮ್ಮನೆ ಮನೇಲಿರೋದು ವೇಸ್ಟು. ಅಲ್ಲ, ಮನೇಲಿ ಎಷ್ಟೊಂದು ಕೆಲಸ ಇರುತ್ತೆ. ನೀವು ಕೆಲ್ಸಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದೀರಾ. ಎಷ್ಟು ಕೆಲಸ ಇರುತ್ತೆ, ಅತ್ತೆ ಕೈಲಿ ಆಗಲ್ಲ, ಅಜ್ಜಿ ಕೈಲಿ ಪಾಪನ ಎತ್ಕೊಳಕ್ಕಾಗಲ್ಲ, ನೋಡ್ಕೊಂಬಕ್ಕಾಗಲ್ಲ. ತುಂಬ ಕಷ್ಟ ಆಗುತ್ತೆ. ನಾನಿದ್ರೆ ಚೆನ್ನಾಗಿ ನೋಡ್ಕೊಂತೀನಲ್ಲ ಮಗುನ. ನೋಡೋ, ಸುಮ್ಮನೆ ಹೋಗು, ನಾವು ಎಲ್ಲ ನೋಡ್ಕೊಂತೀವಿ, ನಮಗೂ ಗೊತ್ತೈತಿ. 6 ಎತ್ತರ್ಗಿನ 3 ಎತ್ತಳ್ದೆ ದೊಡ್ಡದಾತ ಅಮ್ಮಂಗೆ ಜೋರಾತ ಅಮ್ಮಂಗೆ ಏನೆಲ್ಲ ನೀನೇನು ತಿಳ್ಕೊಬೇಡ. ನಾವು ಮಕ್ಳನ್ನ ಸಾಕಿದ್ದೀವಿ, ನಮ್ಮ ಅತ್ತೆನೂ ಸಾಕೈತೆ, ನಮ್ಮ ಅತ್ತೆಗೂ ಎಲ್ಲ ಚೆನ್ನಾಗಿ ಗೊತ್ತೈತೆ. ಈಗ ಸುಮ್ಮನೆ ಹೋಗೋದು ಕಲಿ ನೀನು ಕೆಲಸಕ್ಕೆ ಅಷ್ಟೇ. ನನಗೆ ಹೋಗೋಕ್ಕಾಗಲ್ಲ, ಸುಸ್ತಾಗ್ತೈತೆ. ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಕಣ್ರಿ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗ್ತೀನಿ. ಇವಾಗ ಸದ್ಯಕ್ಕೆ ಆಗಲ್ಲ. ಯಾಕಂದರೆ ಸ್ವಲ್ಪ ದಿನ ಮಗು ನೋಡ್ಕೊಂಡು ನಾನು ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬ ಆಸೆ ಐತೆ. ಅದಕ್ಕೇ ಮಗುನ ಚೆನ್ನಾಗಿ ನೋಡ್ಕೋಬೇಕು. ನಾನು ಇವಾಗ ಹಾಲು ಕುಡಿಸ್ಲಿಲ್ಲ ಅಂತಂದ್ರೆ ಮಗುನಿಗೆ ತಾಯಿ ಅನ್ನೋದು ತಾಯಿ ಒಬ್ಳು ಜೊತೆಗಿರಬೇಕು. ಜೊತೆಗಿದ್ದು ನೋಡ್ಕೋಬೇಕು. ಬೇರೆಯವರೆಲ್ಲ ನೋಡ್ಕೊಳ್ಳೋದಕ್ಕಿಂತ ನಾನು ನೋಡ್ಕೋಬೇಕು. ನಾನು ನೋಡ್ಕೊಂಡ್ರೆ ಆ ಮಗುಗೆ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ. ಅದು ನೀವು ಹಂಗೆ ಅಂದ್ಕೊಂಡಿರ್ಬೋದು, ಮಗುಗೇನು ಗೊತ್ತಾಗಲ್ಲ ಅಂತ. ಗೊತ್ತಾಗುತ್ತೆ ಅವರಿಗೆಲ್ಲ ನಮ್ಮ ತಾಯಾರು ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ. ಅವರು ಒಂದು ಇದರಲ್ಲೇ ಕಂಡು ಹಿಡಿದ್ಬಿಡ್ತಾರೆ ಮಕ್ಕಳು. ಅದಕ್ಕಾಗಿ ನಾನು ಹೋಗೋಕ್ಕಾಗಲ್ಲ ಇನ್ನು ಸ್ವಲ್ಪ ದಿನ. ನನಗೆ ಬೇರೆನೇ ಹುಷಾರಿರ್ಲಿಲ್ವಾ, ಮೊನ್ನೆ ಬೇರೆ ಎಲ್ಲನ ಊಟ ಇಲ್ದಲೆ ಅಲ್ಲೂ ಇಲ್ಲೂ ಓಡಾಡಿಕೊಂಡು ತುಂಬ ಇವಾಗ ಕೈ ಕಾಲೆಲ್ಲ ಸುಸ್ತು ಈ ಥರ ಆಗ್ತೈತೆ. ಆಗಲ್ಲ, ನನಗೆ ಕೆಲಸ ಮಾಡೋಕ್ಕೆ ಆಗಲ್ಲ. ಈ ಥರ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಹೋಗು, ಮನೇಲಿದ್ದೇನು ಮಾಡ್ತೀಯ? ಕೆಲ್ಸಕ್ಕೆ ಹೋಗು. ಹೋಗೋಕ್ಕಾಗಲ್ಲ ಸುಬ್ಬು, ನೀನು ಏನಾದರೂ ಅಂದ್ಕೊ, ನನ್ನ ಕೈಲಿ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ತುಂಬ ಒಂಥರ ಇವಾಗ ನಾನು ವೀಕ್ನೆಸ್ ಆಗಿಬಿಟ್ಟಿದ್ದೀನಿ. ನನಗೆ ಆಗಲ್ಲ. ಗನ್ವಾಗ ಇದ್ದಾಳೆ, ಗನ್ವಾಗ ಉಂಡ್ಕೊಂಡು ಗನ್ವಾಗ ಇದ್ದಾಳೆ, ವೀಕ್ನೆಸ್ ಆಗಿದ್ದೀನಿ ಅಂತಾಳೆ. ಅಲ್ಲ ನೋಡು, ಅವಳು ಹೇಳೋದ ಹೆಂಗೆ ಹೇಳ್ತಾಳೆ, ವೀಕ್ನೆಸ್ ಆಗಿದ್ದೀನಿ, ನನ್ನ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅಂತಾಳೆ. ಗನ್ವಾಗ ಇದ್ದಾಳೆ ಕಣ್ ಪಾಪ, ಬರೀ ಸುಳ್ಳು ಹೇಳ್ತಾಳೆ ಇವಳು. ಹೋಗ್ಲೇಳು, ಇಲ್ಲೇ ಮನೆಯಾಗ ಏನು ಕಟ್ಟೆ ಹಾಕಲ್ಲ. ಇಲ್ಲ ಕಣಜ್ಜಿ, ಸ್ವಲ್ಪ ವೀಕ್ನೆಸ್ ಆಗ್ಬಿಟ್ಟಿದ್ದೀನಿ. ಏನಾದರೂ ಸ್ವಲ್ಪ ನಿಂತ್ಕೊಂಡ್ರೆ ಸಾಕು ಈಗ. ಯಾಕಂದರೆ ಮೊನ್ನೆ ಇನ್ನೂ ಡೆಲಿವರಿ ಆಗೈತೆ. ಅದಕ್ಕೆ ಒಂದು ಸತಿ ಡೆಲಿವರಿ ಆದರೆ ಒಬ್ಬ ಹೆಣ್ಮಗಳಿಗೆ 1 ವರ್ಷ ಆದ್ರೂ ರೆಸ್ಟ್ ಬೇಕು ಗೊತ್ತಾ.
ಕೆಲಸ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಅದು ಡೆಲಿವರಿ ಎಲ್ಲ ಆಗಿರುತ್ತೆ, ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತಿರಬೇಕಲ್ಲ. ನಾನು ಸ್ವಲ್ಪ ವೀಕ್ನೆಸ್ ಆಗಿದ್ದೀನಿ, ಯಾಕಂದರೆ ನಾನು ಸುಮ್ಮನೆ ಅದು ಇದು ಟೆನ್ಷನ್ ತಗೊಂಡು ಸ್ವಲ್ಪ ನಾನು ಆಯಾಸ ಪಡ್ತಾ ಇದ್ದೀನಿ. ಅದಕ್ಕೇ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಕಣ್ರಿ. ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅಂತಂದರೆ ಮತ್ತೆ ಏನು ಮಾಡ್ತೀಯಾ ಮನೇಲಿದ್ದು? ಏನು ಕೆಲಸ ಮಾಡೋಣ ಅಂತ ಇದೆಯಾ? ಏನಿಲ್ಲ, ನಾನು ಮಗು ನೋಡ್ಕೊಂಡು ಸ್ವಲ್ಪ ದಿನ ಇರ್ತೀನಿ, ಆಮೇಲೆ ಬೇಕಾದರೆ ಹೋಗ್ತೀನಿ. ಬೇಕಾದ್ರೆ ಮನೇಲೆಲ್ಲ ನಿಮಗೆ ಹೋಗೋ ಅಷ್ಟೊತ್ತಿಗೆಲ್ಲ ತಯಾರಿ ಮಾಡಿಕೊಡೋದು ಎಲ್ಲ ಮಾಡ್ಕೊಂಡು ಕೊಡ್ತೀನಿ. ಪ್ಲೀಸ್ ನನಗೆ ಕೆಲ್ಸಕ್ಕೆ ಹೋಗೋಕ್ಕೆ ಮಾತ್ರ ಆಗಲ್ಲ. ಕೆಲ್ಸಕ್ಕೆ ಹೋಗಿ ಅಂತ ಮಾತ್ರ ಹೇಳ್ಬೇಡ್ರಿ ಕಣ್ರಿ, ಪ್ಲೀಸ್. ನಿಮ್ದಮ್ಮ ಎಂಬ್ತೀನಿ. ಆಗೋದಾದರೆ ನಾನೇ ಹೋಗ್ತೀನಿ, ನಾನೇನು ಹೇಳಿಸ್ಕೊಂಬಲ್ಲ. ಕೆಲ್ಸಕ್ಕೆ ಹೋಗಬೇಕು, ನಾನು ಕೆಲಸ ಮಾಡಬೇಕು ಅಂತ ಅನಿಸಿದ್ರೆ ನಾನೇ ಹೋಗ್ತೀನಿ. ಮನೆಯಾಗೆ ಏನಾನ ಮಾಡು ಕೆಲಸನ, ಮನೆಯಾಗೇನೇ ಏನಾನ ಒಂದು ಕೆಲಸ ಮಾಡೋದು ನೋಡು ಅಷ್ಟೇ. ಕೆಲ್ಸಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಕಾಣತ್ತೆ ಸದ್ಯಕ್ಕೆ, ಯಾಕಂದರೆ ಮೊನ್ನೆ ಇನ್ನೂ ಡೆಲಿವರಿ ಆಗೈತೆ. ಇವಾಗಲೇ ಕೆಲ್ಸಕ್ಕೆ ಹೋಗು ಅಂದರೆ ಹಿಂಗಾಗುತ್ತೆ ಹೇಳತ್ತೆ. ಕೆಲ್ಸಕ್ಕೆ ಹೋಗು 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 ಅಂತ ಹೇಳ್ತಾ ಇದ್ದೀರಾ ನೀವು, ನಿಮಗೂ ಅರ್ಥ ಆಗುತ್ತೆ. ಈಗ ಒಂದು ಸತಿ ಡೆಲಿವರಿ ಆಯಿತು ಅಂತಂದರೆ ಒಬ್ಬ ಹೆಣ್ಮಗಳಿಗೆ ಎಷ್ಟು ರೆಸ್ಟ್ ಬೇಕು, ಎಷ್ಟು ದಿನ ರೆಸ್ಟ್ ಬೇಕು ಅಂಥೇಳಿ ನಿಮಗೂ ಗೊತ್ತಿರುತ್ತೆ ಅಂದಮೇಲೆ ಯಾಕತ್ತೆ ಸುಮ್ಮನೆ ಇಷ್ಟೊಂದು ಬಲವಂತ ಮಾಡ್ತೀರಾ? ಎಷ್ಟು ಪೇಯ್ನ್ ಇರುತ್ತೆ, ನಾರ್ಮಲ್ ಡೆಲಿವರಿ ಬೇರೆ ಆಗಿರುತ್ತೆ, ಎಷ್ಟೊಂದೆಲ್ಲನ ಬ್ಲೀಡಿಂಗ್ ಆಗಿರ್ಬೋದು, ಅದೆಲ್ಲ ಎಷ್ಟು ಇದಾಗಿರುತ್ತೆ. ನೀವೇ ಅರ್ಥ ಮಾಡ್ಕೊಳ್ಳಿ. ಡೆಲಿವರಿ ಆದರೆ ಎಷ್ಟು ಕಷ್ಟ, ಎಷ್ಟು ಒಬ್ಬಳು ಒಂದು ಮಗುಗೆ ಜನ್ಮ ನೀಡೋದು ಒಬ್ಳು ತಾಯಿ ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತಿರುತ್ತೆ. ಅದೆಲ್ಲ ಗೊತ್ತಿದ್ರೂ ಯಾಕೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ? ಯಾಕೆ ಇಷ್ಟೊಂದು ಫೋರ್ಸ್ ಇವರಿಗೇನೋ ಸುಬ್ಬುಗೇನೋ ಅರ್ಥ ಆಗಲ್ಲ ಬಿಡು, ಗಂಡು ಮಕ್ಕಳು ಅಂತ ಅನ್ಬೋದು. ಆದರೆ ನಿಮಗೆ ಗೊತ್ತಿಲ್ವಾತೆ ಅಜ್ಜಿ, ನಿನಗೂ ಗೊತ್ತಲ್ವಾ? ಇನ್ನು ಈಗಲೇ ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ರೆ ಆಗುತ್ತಾ? ಆಗಲ್ಲ. ಈಗಲೇ ಬೆನ್ನೋವು ಬರುತ್ತೆ ನನಗೆ. ಮೊನ್ನೆ ಬೇರೆ ಊಟ ಇಲ್ದಲೆ ಸ್ವಲ್ಪ ವೀಕ್ನೆಸ್ ಆಗಿಬಿಟ್ಟಿದ್ದೀನಿ, ಬ್ಲಡ್ ಇಲ್ಲ, ಕೆಲ್ಸಕ್ಕೆ ಹೋದರೆ ಸುಸ್ತಾಗುತ್ತೆ, ಈ ಥರ ಎಲ್ಲ ಆಗುತ್ತೆ. ನೋಡಿರಿ, ನೀವು ಇವಾಗ ಹಿಂಗೆ ಹೇಳಿದ್ರೆ ಹೆಂಗೆ? ನಾನು ಚೆನ್ನಾಗಿದ್ದೀನಿ ಅಂತ ನಿಮ್ಮ ಮೇಲ್ನೋಟಕ್ಕೆ ನಿಮಗೆ ಕಾಣಿಸ್ತಾ ಐತೆ ಚೆನ್ನಾಗಿದ್ದೀನಿ ಅಂತ, ಆದರೆ ನನ್ನ ಒಳಗಿಂದ ನೋವು ಇದೆಯಲ್ಲ ಅದು ಯಾರಿಗೂ ಗೊತ್ತಿಲ್ಲ. ನಾನು ಭಾಳ ನೋವಲ್ಲಿದ್ದೀನಿ, ತುಂಬ ಕಷ್ಟದಲ್ಲಿದ್ದೀನಿ. ನನಗೆ ಇವಾಗ ಹೇಳ್ಬಾರ್ದು, ಒಂಥರ ಹಿಂಸೆ ಆದಂಗೆ ಆಗ್ತಾಯಿದೆ. ಹಾಗೆ ಸ್ವಲ್ಪ ವೀಕ್ನೆಸ್ ಆಗಿರೋದಕ್ಕೆ ನನಗೆ ಸುಸ್ತಾಗುತ್ತೆ. ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಆಗಲ್ಲ, ನಡೆದಾಡಿದ್ರೆ ಆಗಲ್ಲ, ಕೂತ್ಕೊಂಡ್ರೆ ಆಗಲ್ಲ, ಹಂಗೆ ಆಗ್ತಾಯಿದೆ. ನಾನು ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದಲೆ ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಅಷ್ಟೇ. ನನ್ನ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ನನ್ನಂಥ ಪರಿಸ್ಥಿತಿ. ನಾನು ವೀಕ್ನೆಸ್ ಆಗಿದ್ದೀನಿ, ನೋಡೋರ ಕಣ್ಣಿಗೆ ಮಾತ್ರ ಸ್ವಲ್ಪ ಸ್ಟ್ರಾಂಗ್ ಇದ್ದೀನಿ ಅಂತ ಅನ್ನಿಸ್ತಾ ಐತೆ ಅಷ್ಟೇ. ನೋಡು ಏನೇನು ಮಾಡ್ತೀಯ, ಹೇಳಿದ್ದೀನಿ. ಹಿಂಗೆ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಈಗ ನಿನ್ಗೇನೇನು ಕೆಲಸ ಇರಲ್ಲ ಅಂತ ನಾನು ಹೇಳಿದ್ದು. ಮನೇಲಿ ಎಷ್ಟು ಕೆಲಸ ಇರುತ್ತೆ, ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮಗ ನೋಡ್ಕೊಂಡು ಇರ್ತೀನಿ. ನಾನು ಸ್ವಲ್ಪ ದಿನ ಮಗುನು ದೊಡ್ಡದಾದ್ಮೇಲೆ ಬಿಟ್ಟು ನಾನೇ ಕೆಲ್ಸಕ್ಕೆ ಹೋಗ್ತೀನಿ. ಸ್ವಲ್ಪ ದಿನ ನನ್ನ ಕೆಲ್ಸಕ್ಕೆ ಹೋಗು ಅಂತ ಮಾತ್ರ ಹೇಳ್ಬೇಡ್ರಿ ಪ್ಲೀಸ್. ಇವಾಗ ಆಗಲ್ಲ ನನ್ನ ಕೈಲಿ, ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ. ಆಗೋದಾದರೆ ನಾನು ನಿಮ್ಮ ಹತ್ರ ಹೇಳಿಸ್ಕೊಂಬೋದೇ ಇಲ್ಲ. ನನಗೂ ಹೋಗಬೇಕು, ನಾವು ನಾಲ್ಕರಂತೆ ಕೆಲಸ ಮಾಡಬೇಕು, ನಾವು ದುಡ್ಡು ಇಟ್ಕೋಬೇಕು ಅನ್ನೋದು ನಮಗೂ ಐತೆ. ಆದರೆ ಏನು ಮಾಡಲಿ, ಏನೋ ಒಬ್ಬಳು ಏನೋ ಆಗೋದಾಗೋಯ್ತು ಅಂತ ನಾನು ಈ ಥರ ಯೋಚನೆ ಮಾಡ್ತಾ ಇದ್ದೀನಿ. ಏನೋ ಸದ್ಯಕ್ಕೆ ನನಗೆ ಅಷ್ಟೊಂದು ತಲೆ ಓಡ್ತಾ ಇಲ್ಲ. ಮನೆಯಾಗೂ ಕೆಲಸ ಏನು ಮಾಡ್ಬೋದು ಅಂತ ತಲೆ ಓಡ್ಸೋಕ್ಕಾಗ್ತಾ ಇಲ್ಲ. ಇವಾಗ ಸ್ವಲ್ಪ ದಿನ ನಾನು ರೆಸ್ಟ್ ಮಾಡಬೇಕು. ಮಗು ನೋಡಿಕೊಂಡು ರೆಸ್ಟ್ ಮಾಡಿಕೊಂಡು ಇನ್ನೊಂದು 6 ತಿಂಗಳು 3 ತಿಂಗಳು ಮಗು 1 ವರ್ಷದಾಗೋವರೆಗೂ ನಾನು ಎಲ್ಲೂ ಹೋಗಲ್ಲ. ಕೆಲಸಕ್ಕಂತೂ ಹೋಗೋಕ್ಕಾಗಲ್ಲ. 1 ವರ್ಷದ ಮಗು ಆಗೋವರೆಗೂ ನಾನಂತೂ ಹೋಗಲ್ಲ. ನೋಡು ಅದೇನೇನು ಮಾಡ್ತೀವಿ. ಹಿಂಗೆ ಇಷ್ಟು ಹೇಳೋದಂತೆ ಹೇಳಿದ್ದೀವಿ ನೋಡಮ್ಮ. ನಿನ್ನ ಇಷ್ಟ, ನಿನಗೆ ಎಷ್ಟು ಏನು ಅನ್ನಿಸ್ಬೇಕು, ಏನು ಮಾಡಬೇಕು ಅಂತ ಅನಿಸುತ್ತೋ ಅದನ್ನು ಮಾಡಿಬಿಡು. ನಾವೇನೋ ನಿನ್ನ ಒಳ್ಳೇದಕ್ಕೆ ಹೇಳ್ತೀವಿ, ಹೆಂಗೋ ಚೆನ್ನಾಗಿರಲಿ ಬಿಡು, ಕೆಲ್ಸಕ್ಕೆ ಹೋದರೆ ದುಡ್ಕೊಂಬ್ತಾಳೆ, ಹೆಂಗೋ ಹೊತ್ಲಾಗೆ ಒಬ್ರಿಗೊಬ್ರು ದುಡಿದ್ರೆ ಒಳ್ಳೇದು ಅಂತ ಹೇಳ್ತೀವಿ. ನೀನು ಹಿಂಗೆ ಹೇಳಿದ್ರೆ ಇವಾಗ ನೀನೇ ಮಾಡೋದು ಏನೂ ಇಲ್ಲ, ಕೆಲ್ಸಕ್ಕೆ ಹೋಗೋದು ಕಲಿ. ಇಲ್ಲ ರೀ, ನೀವು ಬೇಜಾರಾದರೂ ಪರವಾಗಿಲ್ಲ, ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಇದೊಂದು ವಿಷಯದಲ್ಲಿ ಮಾತ್ರ ನನ್ನ ಬಲವಂತ ಮಾಡಬೇಡಿ ಪ್ಲೀಸ್. ಸದ್ಯಕ್ಕೆ ಸ್ವಲ್ಪ ದಿನ ಅರ್ಥ ಮಾಡ್ಕೊಳ್ಳಿ. ಇವಾಗ ಬಾಣಂತಿ ಅಂದಮೇಲೆ ನಾನು ಹಾಲು ಕುಡಿಸ್ಲಿಲ್ಲ ಅಂದ್ರೂ, ಆ ಮಗುಗೆ ಹಾಲು ಕೊಟ್ಟಿಲ್ಲ ಅಂದ್ರೂ ನಾನು ಇವಾಗ ಬಾಣಂತಿನೇನೆ, ಬಾಣಂತಿ ಇದ್ದಂಗೆ ನಾನು. ಅದೇ ನಾನು ಸುಮ್ಮನೆ ಇಲ್ಲದೆಲ್ಲ ತಲೆ ಕೆಡಿಸ್ಕೊಂಡು ಹಿಂಗೆ ಮಾಡ್ಕೊಬಿಟ್ಟೆ. ನಾನು ಇವಾಗ ಬಾಣಂತಿನೇನೆ, ಬಾಣಂತಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಅವಾಗೆಲ್ಲ ನಾನು ಸುಮ್ಮನೆ ಇಲ್ಲದೆಲ್ಲ ತಲೆ ಕೆಡಿಸ್ಕೊಂಡು ಇಲ್ಲದೆಲ್ಲ ಟೆನ್ಷನ್ ಮಾಡ್ಕೊಂಡು ಬರೀ ಸುಮ್ಮನೆ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಹಿಂಗೆ ಇದು ಮಾಡಿದೆ. ಇವಾಗ ನೋವುಗಳೆಲ್ಲ ಕಾಣಿಸ್ತಾ ಐತೆ ನನಗೆ. ಅದಕ್ಕೆ ಇವಾಗ ಸದ್ಯಕ್ಕಂತೂ ಆಗಲ್ಲ. ಒಂದು 3 ತಿಂಗಳಾದರೂ ನಾನು ರೆಸ್ಟ್ ತಗೊತೀನಿ. ನನಗೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ನನ್ನ ಕೈಲಿ ಅಂತ ಹೇಳ್ತಾ ಇದ್ದಾಳೆ ಈ ಜೀವಿತ. ಏನು ಮಾಡಬೇಕೇನೋ ಒಂದು ಅರ್ಥ ಆಗ್ತಾಯಿಲ್ಲ. ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಳೆ.
ನನಗೆ ಹೋದ್ರೆ ಚೆನ್ನಾಗೆ ಸುಮ್ಮನೆ ಮನೇಲಿ ಏನು ಮಾಡ್ತಾಳೆ ಅಂತ ಅನ್ನಿಸ್ತೈತೆ. ಆದರೂ ಇವಾಗ ಬೇಡ ಅಂತ ಬಿಡು ಅಂತ ಒಂದು ಸತಿ ಅನ್ನಿಸ್ತೈತೆ. ಏನು ಮಾಡ್ಬೇಕನ್ನೋ ಒಂದು ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.